ಮುಂಜಾನೆಯ ತಂಪಾದ ಗಾಳಿ ಬೀಸುತ್ತಿದೆ. ನಿಮ್ಮ ಕೈಯಲ್ಲಿ ಬಿಸಿ ಬಿಸಿಯಾದ ಫಿಲ್ಟರ್ ಕಾಫಿ ಇದೆ. ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಲು ಯಾವ ಬಾಸ್ ಕೂಡ ಇಲ್ಲ. ಮೇಲ್ ಕಳುಹಿಸಿ ಕಿರಿಕಿರಿ ಮಾಡುವವರಿಲ್ಲ. ಅಟೆಂಡ್ ಮಾಡಲೇಬೇಕಾದ ಬೋರ್ ಹೊಡೆಸುವ ಮೀಟಿಂಗ್ಗಳಿಲ್ಲ. ಸಮಯದ ಲೆಕ್ಕಾಚಾರ ಕೇಳುವ ಟೈಮ್ ಶೀಟ್ಗಳಿಲ್ಲ. ಹೇಗನಿಸುತ್ತಿದೆ ಈ ಕಲ್ಪನೆ? ಅದ್ಭುತವಾಗಿದೆ ಅಲ್ಲವೇ? ಈಗ ಒಮ್ಮೆ ವಾಸ್ತವಕ್ಕೆ ಬನ್ನಿ. ಬೆಳಿಗ್ಗೆ ಅಲಾರಾಂ ನಿಮ್ಮನ್ನು ಬಲವಂತವಾಗಿ ಎಬ್ಬಿಸುತ್ತದೆ. ಬೆಂಗಳೂರಿನ ಅಥವಾ ನಮ್ಮ ನಗರದ ಟ್ರಾಫಿಕ್ನಲ್ಲಿ ಗಂಟೆಗಟ್ಟಲೆ ಒದ್ದಾಡಿ ಕಚೇರಿ ಸೇರುತ್ತೀರಿ. ಓವರ್ ಟೈಮ್ ಕೆಲಸ ನಿಮ್ಮ ಜೀವನದ ಖುಷಿಯನ್ನೇ ನುಂಗಿ ಹಾಕುತ್ತಿದೆ. ತಿಂಗಳ ಕೊನೆಯಲ್ಲಿ ಬರುವ ಸಂಬಳ ಮುಂದಿನ ತಿಂಗಳು ಶುರುವಾಗುವ ಮೊದಲೇ ಖಾಲಿಯಾಗಿರುತ್ತದೆ. ಇದೇ ಅಲ್ವಾ ನಮ್ಮೆಲ್ಲರ ದಿನನಿತ್ಯದ ನೈಜ ಬದುಕು? ನಿಮಗೆ ಆಶ್ಚರ್ಯವಾಗಬಹುದು. ಆದರೆ ಈ ಇಕ್ಕಟ್ಟಿನಿಂದ ಹೊರಬರಲು ದಿ 4 Hour ವರ್ಕ್ ವೀಕ್ ಎಂಬ ಅದ್ಭುತ ಪುಸ್ತಕ ನಿಮಗೆ ಕೀಲಿಯ ಕೈಯಾಗಿ ಕೆಲಸ ಮಾಡುತ್ತದೆ. ಇದು ಕೇವಲ ಒಂದು ಪುಸ್ತಕವಲ್ಲ, ಇದು ಒಂದು ಹೊಸ ಜೀವನ ಶೈಲಿಯ ಮಾರ್ಗದರ್ಶಿ. ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ ಗಳಿಸುವುದು ಹೇಗೆ? ನೌಕರಿಯ ಸರಪಳಿಯನ್ನು ಮುರಿದು ನಿಜವಾದ ಸ್ವಾತಂತ್ರ್ಯವನ್ನು ಪಡೆಯುವುದು ಹೇಗೆ? ಆಫೀಸ್ಗೆ ಹೋಗದೆ ಯಾರಿಗೂ ಜವಾಬ್ದಾರರಾಗದೆ ನಿಮ್ಮ ನಿಯಮಗಳ ಪ್ರಕಾರ ಜೀವನವನ್ನು ಮುಕ್ತವಾಗಿ ಆನಂದಿಸುವುದು ಹೇಗೆ ಎಂಬುದನ್ನು ಈ ಪುಸ್ತಕ ನಮಗೆ ಬಹಳ ಸುಂದರವಾಗಿ ವಿವರಿಸಿಕೊಡುತ್ತದೆ. ನೀವು 9 ರಿಂದ 5 ನೌಕರಿಯಲ್ಲಿ ಸಿಲುಕಿದ್ದೀರೋ, ಅಥವಾ ಸ್ವಂತ ವ್ಯವಹಾರ ನಡೆಸುತ್ತಿದ್ದೀರೋ, ಅಥವಾ ಕೇವಲ ನಿಮ್ಮ ಜೀವನವನ್ನು ಸಂಪೂರ್ಣ ಸ್ವಾತಂತ್ರ್ಯದಿಂದ ಬದುಕಲು ಬಯಸುತ್ತಿದ್ದೀರೋ, ಈ ಪಯಣ ನಿಮಗಾಗಿಯೇ ಸಿದ್ಧವಾಗಿದೆ. ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಸ್ನೇಹಿತರೆ, ತಡಮಾಡದೆ ಈ ಅದ್ಭುತ ಪುಸ್ತಕದ ಪ್ರತಿಯೊಂದು ಅಧ್ಯಾಯವನ್ನು ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಮೊದಲನೆಯದಾಗಿ ನಾವು ಹಳೆಯ ನಿಯಮಗಳನ್ನು ಮತ್ತು ನಮ್ಮ ಸಮಾಜ ನಮಗೆ ಕಲಿಸಿರುವ ತಪ್ಪು ಕಲ್ಪನೆಗಳನ್ನು ಅರಿಯಬೇಕು. 1999ರಲ್ಲಿ ಒಬ್ಬ ಜಪಾನೀಸ್ ಅರ್ಥಶಾಸ್ತ್ರಜ್ಞ ತನ್ನ ವಿದ್ಯಾರ್ಥಿಗಳಿಗೆ ಒಂದು ಆಸಕ್ತಿದಾಯಕ ಪ್ರಶ್ನೆ ಕೇಳಿದ. ನಿಮಗೊಂದು ಅವಕಾಶ ಕೊಟ್ಟರೆ, ಅಂದರೆ ಒಂದೇ ರಾತ್ರಿಯಲ್ಲಿ ನೀವು $10 ಲಕ್ಷ ಖರ್ಚು ಮಾಡಬೇಕು. ಆದರೆ ಅದರಿಂದ ನಿಮಗೆ ಯಾವುದೇ ಶಾಶ್ವತ ಆಸ್ತಿ ಅಥವಾ ಪ್ರತಿಫಲ ಸಿಗಬಾರದು. ಆಗ ನೀವು ಆ ಹಣವನ್ನು ಹೇಗೆ ಖರ್ಚು ಮಾಡುತ್ತೀರಿ? ಒಬ್ಬ ವಿದ್ಯಾರ್ಥಿ ತಾನು ದುಬಾರಿ ಕಾರನ್ನು ಬಾಡಿಗೆಗೆ ಪಡೆಯುತ್ತೇನೆ ಎಂದ. ಮತ್ತೊಬ್ಬ ಭವ್ಯವಾದ ಪಾರ್ಟಿ ಮಾಡುತ್ತೇನೆ ಎಂದ. ಇನ್ನೊಬ್ಬ ಕ್ಯಾಸಿನೋದಲ್ಲಿ ಜೂಜಾಡುತ್ತೇನೆ ಎಂದ. ಆದರೆ ನಿಜವಾದ ಪ್ರಶ್ನೆ ಏನಿತ್ತು ಗಮನಿಸಿ. ಹೀಗೆ ಖರ್ಚು ಮಾಡುವುದು ಹಣದ ಶುದ್ಧ ವ್ಯರ್ಥವಲ್ವಾ? ಈಗ ಸ್ವಲ್ಪ ಯೋಚನೆ ಮಾಡಿ. ನೀವು ಪ್ರತಿದಿನ 9 ರಿಂದ 5 ನೌಕರಿಯಲ್ಲಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಮಾರುತ್ತಿದ್ದೀರಿ. ನಿಮ್ಮ ಯೌವನದ ಅತ್ಯಂತ ಸುಂದರವಾದ ವರ್ಷಗಳನ್ನು ಕೇವಲ ಸಂಬಳಕ್ಕಾಗಿ ಒಂದು ವ್ಯವಸ್ಥೆಯೊಳಗೆ ಕಳೆಯುತ್ತಿದ್ದೀರಿ. ಇದು ಕೂಡ ನಿಮ್ಮ ಜೀವನದ ಅತ್ಯಮೂಲ್ಯ ಸಂಪತ್ತಾದ ಸಮಯವನ್ನು ವ್ಯರ್ಥ ಮಾಡಿದಂತೆಯೇ ಅಲ್ಲವೇ? ನಾವು ವಾರಕ್ಕೆ ಕೇವಲ 4 ಗಂಟೆ ಕೆಲಸ ಮಾಡಿದರೆ ಉಳಿದ ಸಮಯದಲ್ಲಿ ಏನು ಮಾಡುವುದು ಎಂದು ಅನೇಕರು ಕೇಳುತ್ತಾರೆ. ನೋಡಿ, ಈ ಪ್ರಶ್ನೆಯೇ ತಪ್ಪು. ನಿಜವಾದ ಪ್ರಶ್ನೆ ಹೀಗಿರಬೇಕು: ನಾನು ದಿನಕ್ಕೆ 8 ರಿಂದ 10 ಗಂಟೆಗಳ ಕಾಲ ಆಫೀಸಿನಲ್ಲಿ ಕೂರದೇ ಇರುವಂತೆ ಮಾಡಲು ನಾನು ಯಾವ ವ್ಯವಸ್ಥೆಯನ್ನು ರೂಪಿಸಬಹುದು? ಈ ಪ್ರಶ್ನೆಗೆ ಉತ್ತರವೇ ಹೊಸ ಶ್ರೀಮಂತರು ಅಥವಾ ನ್ಯೂ ರಿಚ್. ನಮ್ಮ ಸುತ್ತಮುತ್ತಲಿನ ಬಹುಪಾಲು ಜನರು ಯಶಸ್ಸು ಎಂದರೆ ಕಷ್ಟಪಟ್ಟು ಹಗಲಿರುಳು ಕೆಲಸ ಮಾಡುವುದು ಎಂಬ ಭ್ರಮೆಯಲ್ಲಿದ್ದಾರೆ. ಅವರು ಬಿಡುವಿಲ್ಲದೆ ಕೆಲಸ ಮಾಡುವುದನ್ನೇ ಒಂದು ಸಾಧನೆ ಎಂದು ಭಾವಿಸುತ್ತಾರೆ. ಆದರೆ ಈ ಹೊಸ ಶ್ರೀಮಂತರು ಹಣದ ಹಿಂದೆ ಓಡುವವರಲ್ಲ. ಬದಲಾಗಿ ಅವರು ಅತಿ ಕಡಿಮೆ ಸಮಯದಲ್ಲಿ ಅತ್ಯಂತ ಹೆಚ್ಚು ಫಲಿತಾಂಶಗಳನ್ನು ತಂದುಕೊಡುವಂತಹ ಒಂದು ಜೀವನ ಶೈಲಿಯನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಅವರಿಗೆ ಒಂದು ಗುಟ್ಟು ಚೆನ್ನಾಗಿ ಗೊತ್ತಿದೆ. ಅದೇನೆಂದರೆ ಕೆಲಸವನ್ನು ಸ್ವಯಂಚಾಲಿತಗೊಳಿಸುವುದು, ತಮ್ಮ ಕೆಲಸಗಳನ್ನು ಇತರರಿಗೆ ವಹಿಸುವುದು ಮತ್ತು ಜೀವನವನ್ನು ನಿಜವಾಗಿಯೂ ಸುಂದರವಾಗಿಸುವ ವಿಷಯಗಳ ಮೇಲೆ ಮಾತ್ರ ಗಮನಹರಿಸುವುದು. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸಮಯವೇ ನಮ್ಮ ಅತಿದೊಡ್ಡ ಆಸ್ತಿ, ಹಣವಲ್ಲ. ನಮ್ಮ ಬಳಿ ಬದುಕಲು ಬೇಕಾದಷ್ಟು ಸಮಯವಿದೆ ಎಂದು ನಾವೆಲ್ಲರೂ ಅಂದುಕೊಂಡಿದ್ದೇವೆ. ಆದರೆ ವಾಸ್ತವವೇನು ಗಮನಿಸಿ. ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಜೀವಿತಾವಧಿಯ 40% ಸಮಯವನ್ನು ಆಫೀಸಿನಲ್ಲಿ ಕಳೆಯುತ್ತಾನೆ. 30% ಸಮಯ ನಿದ್ರೆಯಲ್ಲಿ ಕಳೆದು ಹೋಗುತ್ತದೆ. ಉಳಿದ ಸಮಯ ಟ್ರಾಫಿಕ್ ಟೆನ್ಷನ್, ಮೊಬೈಲ್ ಸ್ಕ್ರೀನ್ ನೋಡುವುದು ಮತ್ತು ಅನಗತ್ಯ ಕೆಲಸಗಳಲ್ಲಿ ವ್ಯರ್ಥವಾಗುತ್ತದೆ. ಅಂದರೆ ನೀವು ನಿಮ್ಮಿಷ್ಟದಂತೆ ಬದುಕಲು ನಿಮ್ಮ ಬಳಿ ಉಳಿಯುವುದು ಕೇವಲ 10 ರಿಂದ 15% ಸಮಯ ಮಾತ್ರ. ನೀವು ಈಗಲೇ ಎಚ್ಚೆತ್ತುಕೊಳ್ಳದಿದ್ದರೆ ನಿಮ್ಮ ಕಥೆಯು ಉಳಿದ 90% ಜನರಂತೆ ಆಗುತ್ತದೆ. ಅಂದರೆ ನಿವೃತ್ತಿಯ ನಂತರ ಬರುವ ಪಿಂಚಣಿಗಾಗಿ ಕಾಯುತ್ತಾ ಕೂರುವ ಪರಿಸ್ಥಿತಿ ಬರುತ್ತದೆ. ನಾವು ನಮಗೆ ನಾವೇ ಹೇಳಿಕೊಳ್ಳುವ ಅತಿ ದೊಡ್ಡ ಸುಳ್ಳು ಎಂದರೆ ಭವಿಷ್ಯದಲ್ಲಿ ನಾನು ಸಂತೋಷವಾಗಿರುತ್ತೇನೆ ಎಂಬುದು. ಈ ಪ್ರಮೋಷನ್ ಸಿಕ್ಕರೆ ಸಾಕು, ನನ್ನ ಲೈಫ್ ಸೆಟ್ ಆಗುತ್ತದೆ, ಸ್ವಲ್ಪ ಹಣ ಕೂಡಿಡುತ್ತೇನೆ, ಆಮೇಲೆ ಪ್ರಪಂಚ ಸುತ್ತುತ್ತೇನೆ, ರಿಟೈರ್ಮೆಂಟ್ ಆದ ಮೇಲೆ ಆರಾಮಾಗಿ ಇರುತ್ತೇನೆ. ಹೀಗೆ ನಮಗೆ ನಾವೇ ಸುಳ್ಳು ಹೇಳಿಕೊಳ್ಳುತ್ತೇವೆ. ಆದರೆ ಆ ಭವಿಷ್ಯದ ದಿನ ಎಂದಿಗೂ ಬರುವುದಿಲ್ಲ. ನೀವು ಎಷ್ಟು ಕಾಯುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಆಯಸ್ಸು ಕರಗಿ ಹೋಗುತ್ತದೆ. ಆದ್ದರಿಂದಲೇ ಈ ಪುಸ್ತಕದ ಮೊದಲ ನಿಯಮ ಹೇಳುವುದು: ಸಂತೋಷವನ್ನು ಮುಂದೂಡಬೇಡಿ.
ಪ್ರತಿ ಕೆಲವು ತಿಂಗಳಿಗೊಮ್ಮೆ ಮಿನಿ ರಿಟೈರ್ಮೆಂಟ್ ಅಥವಾ ಕಿರುನಿವೃತ್ತಿ ತೆಗೆದುಕೊಳ್ಳಿ. ನಿಮ್ಮ ಕೆಲಸಗಳನ್ನು ಇತರರಿಗೆ ಒಪ್ಪಿಸುವ ಅಭ್ಯಾಸ ಮಾಡಿಕೊಳ್ಳಿ. ಸದಾ ಬ್ಯೂಸಿಯಾಗಿರುವುದು ಮತ್ತು ಉತ್ಪಾದಕವಾಗಿರುವುದು ಎರಡೂ ಒಂದೇ ಅಲ್ಲ ಎಂಬುದನ್ನು ಅರಿತುಕೊಳ್ಳಿ. ಮುಂದಿನ ಹಂತದಲ್ಲಿ ನಾವು ನಮಗೆ ಸಮಾಜ ಕಲಿಸಿರುವ ಹಳೆಯ ನಿಯಮಗಳನ್ನು ಮುರಿಯಬೇಕಾಗಿದೆ. ನಮಗೆ ಬಾಲ್ಯದಿಂದಲೂ ಒಳ್ಳೆಯ ಶಿಕ್ಷಣ ಪಡೆದು ಒಳ್ಳೆಯ ನೌಕರಿ ಹಿಡಿದು ಕಷ್ಟಪಟ್ಟು ದುಡಿದರೆ ನಿವೃತ್ತಿಯ ನಂತರ ಆರಾಮವಾಗಿರಬಹುದು ಎಂದು ಕಲಿಸಲಾಗಿದೆ. ಆದರೆ ಈ ಹಳೆಯ ಮಾಡೆಲ್ ಈಗ ಸಂಪೂರ್ಣವಾಗಿ ವಿಫಲವಾಗಿದೆ. ಯಶಸ್ವಿ ಜನರು ಹಳೆಯ ನಿಯಮಗಳನ್ನು ಪಾಲಿಸುವುದಿಲ್ಲ. ಬದಲಾಗಿ ಅವರು ನಿಯಮಗಳನ್ನು ತಮಗೆ ಬೇಕಾದಂತೆ ಬದಲಾಯಿಸಿಕೊಳ್ಳುತ್ತಾರೆ. ಹಳೆಯ ನಿಯಮ ಹೇಳುತ್ತದೆ ಹೆಚ್ಚು ಕಷ್ಟಪಟ್ಟರೆ ಹೆಚ್ಚು ಯಶಸ್ಸು ಸಿಗುತ್ತದೆ ಎಂದು. ಆದರೆ ಹೊಸ ನಿಯಮದ ಪ್ರಕಾರ ಯಶಸ್ಸು ಕೇವಲ ಕಠಿಣ ಪರಿಶ್ರಮದಿಂದ ಬರುವುದಿಲ್ಲ. ಬದಲಿಗೆ ಜಾಣ್ಮೆಯ ತಂತ್ರಗಳು ಮತ್ತು ಸರಿಯಾದ ವ್ಯವಸ್ಥೆಗಳನ್ನು ನಿರ್ಮಿಸುವುದರಿಂದ ಸಿಗುತ್ತದೆ. ನಿಮ್ಮ ಸಮಯ ಎಲ್ಲಿ ವ್ಯಯವಾಗುತ್ತಿದೆ ಎಂಬುದನ್ನು ನೀವು ಕಟ್ಟುನಿಟ್ಟಾಗಿ ಗಮನಿಸಬೇಕು. ಅದೇ ರೀತಿ ನೌಕರಿ ಅತ್ಯಂತ ಸುರಕ್ಷಿತ ಎಂಬುದು ಇನ್ನೊಂದು ಹಳೆಯ ನಿಯಮ. ಆದರೆ ವಾಸ್ತವದಲ್ಲಿ ಕಂಪನಿಗಳು ಯಾವಾಗಲೂ ತಮ್ಮ ಲಾಭವನ್ನು ನೋಡುತ್ತವೆಯೇ ಹೊರತು ನಿಮ್ಮ ಭವಿಷ್ಯವನ್ನಲ್ಲ. ಇಂದು ಭದ್ರವಾಗಿರುವ ನೌಕರಿ ನಾಳೆಯೇ ಕೈಬಿಟ್ಟು ಹೋಗಬಹುದು. ಹಾಗಾಗಿ ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳನ್ನು ಸೃಷ್ಟಿಸಿಕೊಳ್ಳಿ. ಇದು ಹೊಸ ನಿಯಮ ನಮಗೆ ಹೇಳಿಕೊಡುವ ಪಾಠ. ಹಣವೇ ಎಲ್ಲವೂ, ಹಣವಿದ್ದರೆ ಸಂತೋಷ ಸಿಗುತ್ತದೆ ಎನ್ನುವುದು ಮತ್ತೊಂದು ಭ್ರಮೆ. ಆದರೆ ನಿಮ್ಮ ಬಳಿ ಕೋಟಿಗಟ್ಟಲೆ ಹಣವಿದ್ದು ನಿಮ್ಮದೇ ಆದ ಸಮಯವಿಲ್ಲದಿದ್ದರೆ ಆ ಹಣದಿಂದ ಯಾವ ಉಪಯೋಗವೂ ಇಲ್ಲ. ನಿಜವಾದ ಶ್ರೀಮಂತಿಕೆ ಎಂದರೆ ಸ್ವಾತಂತ್ರ್ಯ. ಪ್ರತಿಯೊಂದು ಕೆಲಸವನ್ನು ನಾನೇ ಮಾಡಬೇಕು ಎಂದುಕೊಳ್ಳುವುದು ಅನೇಕರ ದೊಡ್ಡ ತಪ್ಪು. ಜಗತ್ತಿನ ಅತಿದೊಡ್ಡ ಶ್ರೀಮಂತರು ಪ್ರತಿಯೊಂದು ಕೆಲಸವನ್ನೂ ತಾವೇ ಮಾಡುವುದಿಲ್ಲ. ಅವರು ತಮ್ಮ ಕೆಲಸಗಳನ್ನು ಇತರರಿಗೆ ವಹಿಸುತ್ತಾರೆ. ನೀವು ಪ್ರತಿಯೊಂದನ್ನು ನೀವೇ ಮಾಡಲು ಹೋದರೆ ನೀವು ಸದಾ ಬ್ಯೂಸಿಯಾಗಿರುತ್ತೀರಿ. ಆದರೆ ಜೀವನದಲ್ಲಿ ಮುಂದೆ ಹೋಗಲು ಸಾಧ್ಯವಾಗುವುದಿಲ್ಲ. 60 ವರ್ಷಗಳ ಕಾಲ ಕಷ್ಟಪಟ್ಟು ದುಡಿದು ಆಮೇಲೆ ನಿವೃತ್ತಿ ಹೊಂದುವುದು ನಮ್ಮ ದೊಡ್ಡ ಗುರಿ ಎಂದು ನಾವು ನಂಬಿದ್ದೇವೆ. ಆದರೆ 60 ವರ್ಷ ವಯಸ್ಸಾದಾಗ ನಮ್ಮ ದೇಹದಲ್ಲಿ ಮೊದಲಿನ ಶಕ್ತಿಯಾಗಲಿ ಆರೋಗ್ಯವಾಗಲಿ ಇರುವುದಿಲ್ಲ. ಹಾಗಾಗಿ ನಿವೃತ್ತಿಯನ್ನು ಅಂತಿಮ ಗುರಿಯನ್ನಾಗಿ ಮಾಡಿಕೊಳ್ಳಬೇಡಿ. ಬದಲಾಗಿ ಈಗಿನಿಂದಲೇ ನಿಮ್ಮ ಜೀವನವನ್ನು ಆನಂದಿಸಲು ಪ್ರಾರಂಭಿಸಿ. ಮುಂದಿನ ಬಹುಮುಖ್ಯವಾದ ವಿಚಾರವೆಂದರೆ ನಮ್ಮ ಒಳಗಿರುವ ಭಯವನ್ನು ಎದುರಿಸುವುದು. ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ನಿಮಗೆ ಯಾವುದಾದರೂ ಅಡ್ಡಿಯಾಗುತ್ತಿದ್ದರೆ ಅದು ಕೇವಲ ನಿಮ್ಮ ಒಳಗಿನ ಭಯ. ಇದು ನಮ್ಮ ಮೆದುಳಿನ ಅತಿ ದೊಡ್ಡ ಶತ್ರು. ನಾವು ಹೊಸದೇನನ್ನಾದರೂ ಮಾಡಲು ಹೋದಾಗ, ಉದಾಹರಣೆಗೆ ನೌಕರಿ ಬಿಟ್ಟು ಸ್ವಂತ ವ್ಯವಹಾರ ಶುರು ಮಾಡಬೇಕು ಅಂದುಕೊಂಡಾಗ ನಮ್ಮ ಮೆದುಳು ನಮಗೆ ಎಚ್ಚರಿಕೆ ನೀಡುತ್ತದೆ. ಒಂದು ವೇಳೆ ನಾನು ವಿಫಲನಾದರೆ, ಜನರು ನನ್ನನ್ನು ನೋಡಿ ನಗ್ತರೆ, ನನ್ನ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟರೆ, ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನು ಹಿಂದೇಟು ಹಾಕುವಂತೆ ಮಾಡುತ್ತವೆ. ಸ್ನೇಹಿತರೆ, ನಮಗೆ ಕಾಡುವ 90% ಭಯಗಳು ವಾಸ್ತವದಲ್ಲಿ ಎಂದಿಗೂ ನಡೆಯುವುದೇ ಇಲ್ಲ. ಜನರು ನಮ್ಮ ಬಗ್ಗೆ ಏನೇನೋ ಅಂದುಕೊಳ್ಳುತ್ತಾರೆ ಎಂದು ನಾವು ವೃಥಾ ಚಿಂತಿಸುತ್ತೇವೆ. ಆದರೆ ನಿಜ ಹೇಳಬೇಕೆಂದರೆ ಯಾರಿಗೂ ನಮ್ಮ ಬಗ್ಗೆ ಯೋಚಿಸುವಷ್ಟು ಸಮಯವೂ ಇಲ್ಲ, ಆಸಕ್ತಿಯೂ ಇಲ್ಲ. ನೀವು ವ್ಯವಹಾರ ಶುರು ಮಾಡಿ ಅದು ಕೈಕೊಟ್ಟರೆ ಜೀವನವೇ ಮುಗಿದು ಹೋಗುತ್ತದೆ ಎಂದುಕೊಳ್ಳುತ್ತೇವೆ. ಆದರೆ ಮನುಷ್ಯನಿಗೆ ಯಾವಾಗಲೂ ಶೂನ್ಯದಿಂದ ಎದ್ದು ಬರುವ ಶಕ್ತಿ ಇರುತ್ತದೆ. ಒಂದೇ ನೌಕರಿಯನ್ನು ನೆಚ್ಚಿಕೊಂಡು ಜೀವನ ಪೂರ್ತಿ ಬದುಕುವುದು ಕೂಡ ಒಂದು ರೀತಿಯ ದೊಡ್ಡ ಅಪಾಯವೇ ಸರಿ. ಇದಕ್ಕೆ ಟಿಮ್ ಫೆರಿಸ್ ಅವರು ಭಯವನ್ನು ನಿಭಾಯಿಸುವ ಒಂದು ಅದ್ಭುತ ತಂತ್ರವನ್ನು ಹೇಳಿಕೊಟ್ಟಿದ್ದಾರೆ. ಅದೇ ಫಿಯರ್ ಸೆಟ್ಟಿಂಗ್. ನಿಮ್ಮ ಅತಿದೊಡ್ಡ ಭಯವನ್ನು ಒಂದು ಕಾಗದದ ಮೇಲೆ ಬರೆಯಿರಿ. ಉದಾಹರಣೆಗೆ, ನಾನು ನೌಕರಿ ಬಿಟ್ಟು ವ್ಯವಹಾರ ಶುರು ಮಾಡಿ ಅದು ವಿಫಲವಾದರೆ ಏನಾಗುತ್ತದೆ ಎಂದು ಬರೆಯಿರಿ. ನಂತರ ಹಾಗೆ ವಿಫಲವಾದರೆ ಅದರಿಂದ ಹೊರಬರಲು ಇರುವ ದಾರಿಗಳೇನು ಎಂಬುದನ್ನು ಬರೆಯಿರಿ. ಒಂದು ವೇಳೆ ನೀವು ತೆಗೆದುಕೊಂಡ ರಿಸ್ಕ್ ಯಶಸ್ವಿಯಾದರೆ ನಿಮ್ಮ ಜೀವನ ಎಷ್ಟು ಸುಂದರವಾಗಿರುತ್ತದೆ ಎಂಬುದನ್ನು ಕೂಡ ಬರೆಯಿರಿ. ಹೀಗೆ ಮಾಡಿದಾಗ ನಿಮ್ಮ ಭಯ ಕೇವಲ ನಿಮ್ಮ ಕಲ್ಪನೆ ಮಾತ್ರ, ವಾಸ್ತವದಲ್ಲಿ ಅದಕ್ಕೆ ಯಾವ ಅಸ್ತಿತ್ವವೂ ಇಲ್ಲ ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಭಯವನ್ನು ಗೆಲ್ಲುವ ಅತ್ಯುತ್ತಮ ಮಾರ್ಗವೆಂದರೆ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡುವುದು. ಏಕಾಏಕಿ ಕೆಲಸ ಬಿಡುವ ಬದಲು ಬಿಡುವಿನ ವೇಳೆಯಲ್ಲಿ ಫ್ರೀಲಾನ್ಸಿಂಗ್ ಶುರು ಮಾಡಿ. ಹೊಸ ಬಿಸಿನೆಸ್ ಬಗ್ಗೆ ಭಯವಿದ್ದರೆ ಮೊದಲು ಒಂದು ಸಣ್ಣ ಪ್ರಾಜೆಕ್ಟ್ ಮೂಲಕ ಪರೀಕ್ಷಿಸಿ ನೋಡಿ. ಹೀಗೆ ಸಣ್ಣ ಹೆಜ್ಜೆಗಳ ಮೂಲಕ ನಿಮ್ಮ ಭಯವನ್ನು ನೀವು ಸುಲಭವಾಗಿ ಗೆಲ್ಲಬಹುದು. ಇನ್ನು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಮನಸ್ಥಿತಿಯ ಬಗ್ಗೆ ಅರಿಯೋಣ ಬನ್ನಿ. ಜಗತ್ತಿನ ಅತ್ಯಂತ ಯಶಸ್ವಿ ಜನರು ಹೇಗೆ ಯೋಚಿಸುತ್ತಾರೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ಸಾಮಾನ್ಯ ಜನರು ಹೊಸ ಅವಕಾಶಗಳನ್ನು ನೋಡಿದಾಗ ಇದು ನನಗೆ ಸಾಧ್ಯವೇ ಎಂದು ಕೇಳಿಕೊಳ್ಳುತ್ತಾರೆ. ಆದರೆ ಯಶಸ್ವಿ ಜನರು ಇದನ್ನು ಹೇಗೆ ಸಾಧ್ಯವಾಗಿಸಬಹುದು ಎಂದು ಯೋಚಿಸುತ್ತಾರೆ. ಸಾಮಾನ್ಯ ಮನುಷ್ಯ ಹೇಳುತ್ತಾನೆ, ನನ್ನ ಬಳಿ ಬಂಡವಾಳವಿಲ್ಲ, ಆದ್ದರಿಂದ ನಾನು ವ್ಯವಹಾರ ಮಾಡಲು ಸಾಧ್ಯವಿಲ್ಲ ಎಂದು. ಆದರೆ ಯಶಸ್ವಿ ಮನುಷ್ಯ, ನಾನು ಹೇಗೆ ಬಂಡವಾಳ ಹೊಂದಿಸಬಹುದು ಅಥವಾ ಬಂಡವಾಳವಿಲ್ಲದೆ ಯಾವ ವ್ಯವಹಾರ ಶುರು ಮಾಡಬಹುದು ಎಂದು ಯೋಚಿಸುತ್ತಾನೆ. ದೊಡ್ಡದಾಗಿ ಯೋಚಿಸು ಎಂದು ನಮಗೆಲ್ಲ ಹೇಳಿಕೊಡಲಾಗಿದೆ. ಆದರೆ ಟಿಮ್ ಫೆರಿಸ್ ಅವರ ಪ್ರಕಾರ ಇದು ತಪ್ಪು. ನೀವು ಒಂದೇ ಬಾರಿ ನಾನು 10 ಕೋಟಿ ಸಂಪಾದಿಸಬೇಕು, 1,000 ಗ್ರಾಹಕರನ್ನು ಪಡೆಯಬೇಕು ಎಂದು ಗುರಿ ಇಟ್ಟುಕೊಂಡರೆ ಅದು ನಿಮಗೆ ಬೆಟ್ಟದಷ್ಟು ಕಷ್ಟವಾಗಿ ಕಾಣುತ್ತದೆ.
ಆಗ ನೀವು ಯಾವುದೇ ಪ್ರಯತ್ನವನ್ನೂ ಮಾಡುವುದಿಲ್ಲ. ಅದರ ಬದಲು ಸಣ್ಣ ಸಣ್ಣ ಗುರಿಗಳನ್ನು ಇಟ್ಟುಕೊಳ್ಳಿ. ಮೊದಲು 10,000 ಸಂಪಾದಿಸುವುದು ಹೇಗೆ? ಮೊದಲು 10 ಜನ ಗ್ರಾಹಕರನ್ನು ತರುವುದು ಹೇಗೆ ಎಂದು ಯೋಚಿಸಿ. ಸಣ್ಣದಾಗಿ ಶುರು ಮಾಡಿ, ಆದರೆ ವೇಗವಾಗಿ ಬೆಳೆಯಿರಿ. ಕೇವಲ ಯೋಚಿಸುತ್ತಾ ಕೂರಬೇಡಿ, ಇಂದೇ ಕಾರ್ಯಪ್ರವೃತ್ತರಾಗಿ. ಮುಂದಿನ ಅಧ್ಯಾಯದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಸಮಯ ನಿರ್ವಹಣೆಯ ಬಗ್ಗೆ ಇರುವ ದೊಡ್ಡ ಭ್ರಮೆಯನ್ನು ಒಡೆಯಲಾಗಿದೆ. ಬ್ಯೂಸಿಯಾಗಿರುವುದೇ ಯಶಸ್ಸು ಎಂದು ನಾವು ನಂಬಿದ್ದೇವೆ. ಆದರೆ ದಿನವಿಡೀ ನೀವು ಬ್ಯೂಸಿಯಾಗಿದ್ದು ದಿನದ ಕೊನೆಯಲ್ಲಿ ನೀವು ಸಾಧಿಸಿದ್ದು ಶೂನ್ಯವಾಗಿದ್ದರೆ ಅದು ಯಶಸ್ಸಲ್ಲ, ಅದು ಮೂರ್ಖತನ. ನೀವು 10 ಗಂಟೆ ಕಚೇರಿಯಲ್ಲಿ ಕೂತರೂ ಅದರಲ್ಲಿ ನಿಜವಾದ ಉತ್ಪಾದಕ ಕೆಲಸ ಕೇವಲ 2 ಗಂಟೆ ಮಾತ್ರ ಇರುತ್ತದೆ. ಉಳಿದ ಸಮಯ ಮೀಟಿಂಗ್, ಇಮೇಲ್, ಕಾಫಿ ಬ್ರೇಕ್, ಹರಟೆ ಇವುಗಳಲ್ಲೇ ಕಳೆದು ಹೋಗುತ್ತದೆ. ಇದಕ್ಕೆ ಪಾರ್ಕಿನ್ಸನ್ ನಿಯಮ ಬಹಳ ಸೂಕ್ತವಾಗಿದೆ. ಈ ನಿಯಮದ ಪ್ರಕಾರ ಒಂದು ಕೆಲಸ ಮಾಡಲು ನೀವು ಎಷ್ಟು ಸಮಯವನ್ನು ನಿಗದಿ ಮಾಡುತ್ತೀರೋ ಆ ಕೆಲಸ ಅಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಉದಾಹರಣೆಗೆ, ಒಂದು ರಿಪೋರ್ಟ್ ಬರೆಯಲು ನೀವು 2 ವಾರಗಳ ಸಮಯ ತೆಗೆದುಕೊಂಡರೆ ಅದು ಮುಗಿಯಲು 2 ವಾರವೇ ಬೇಕು. ಅದೇ ರಿಪೋರ್ಟ್ ಬರೆಯಲು ಕೇವಲ 2 ದಿನಗಳ ಗಡುವು ನೀಡಿದರೆ ನೀವು ಅದನ್ನು 2 ದಿನಗಳಲ್ಲಿ ಮುಗಿಸುತ್ತೀರಿ. ಆದ್ದರಿಂದ ಪ್ರತಿಯೊಂದು ಕೆಲಸಕ್ಕೂ ಒಂದು ಕಟ್ಟುನಿಟ್ಟಾದ ಡೆಡ್ಲೈನ್ ಅಥವಾ ಗಡುವು ನಿಗದಿಪಡಿಸಿ. ಇಮೇಲ್ ಮತ್ತು ಮೀಟಿಂಗ್ಗಳ ಜಾಲದಿಂದ ಹೊರಬನ್ನಿ. ದಿನವಿಡೀ ಇಮೇಲ್ ಚೆಕ್ ಮಾಡುತ್ತಿರುವುದು ಕೂಡ ನಿಮ್ಮ ಸಮಯವನ್ನು ನುಂಗಿಹಾಕುತ್ತದೆ. ದಿನಕ್ಕೆ ಕೇವಲ 2 ಬಾರಿ ಮಾತ್ರ ಇಮೇಲ್ ಚೆಕ್ ಮಾಡಿ. ಯಾರಾದರೂ ಅತಿ ತುರ್ತು ಇದ್ದರೆ ಅವರು ನಿಮಗೆ ಫೋನ್ ಮಾಡುತ್ತಾರೆ. ಅನಗತ್ಯ ಮೀಟಿಂಗ್ಗಳನ್ನು ಕ್ಯಾನ್ಸಲ್ ಮಾಡಿ. ಒಂದು ವೇಳೆ ಮೀಟಿಂಗ್ ಮಾಡಲೇಬೇಕಿದ್ದರೆ ಅದನ್ನು 15ರಿಂದ 20 ನಿಮಿಷಗಳಿಗೆ ಮಾತ್ರ ಸೀಮಿತಗೊಳಿಸಿ. ಮಲ್ಟಿಟಾಸ್ಕಿಂಗ್ ಅಥವಾ ಒಂದೇ ಬಾರಿಗೆ ಹಲವು ಕೆಲಸಗಳನ್ನು ಮಾಡುವುದು ಒಳ್ಳೆಯದು ಎಂದು ನಾವು ಭಾವಿಸುತ್ತೇವೆ. ಆದರೆ ಇದು ನಮ್ಮ ಗಮನವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಒಂದು ಸಮಯದಲ್ಲಿ ಕೇವಲ ಒಂದು ಕೆಲಸದ ಮೇಲೆ ಮಾತ್ರ ಪೂರ್ಣ ಗಮನ ಹರಿಸಿ. ದಿನದ ಆರಂಭದಲ್ಲಿ ನಿಮ್ಮ ಅತಿ ಮುಖ್ಯವಾದ ಕೆಲಸ ಯಾವುದು ಎಂಬುದನ್ನು ಗುರುತಿಸಿ. ಅದನ್ನು ಮೊದಲು ಮುಗಿಸಿ. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಅಥವಾ MIT ಎಂದು ಕರೆಯುತ್ತಾರೆ. ದಿನನಿತ್ಯ ನೀವು 10 ಕೆಲಸಗಳನ್ನು ಮಾಡುತ್ತಿದ್ದು ಅದರಲ್ಲಿ ಕೇವಲ 2 ಕೆಲಸಗಳು ಮಾತ್ರ ನಿಮಗೆ ಉತ್ತಮ ಫಲಿತಾಂಶ ನೀಡುತ್ತಿದ್ದರೆ ಉಳಿದ 8 ಕೆಲಸಗಳನ್ನು ನೀವು ಮಾಡುವುದೇ ಬೇಡ. ಆ ಕೆಲಸಗಳನ್ನು ಇತರರಿಗೆ ವಹಿಸಿ ಅಥವಾ ಆಟೋಮೇಟ್ ಮಾಡಿ. ಈಗ ನಾವು ಲೋ ಇನ್ಫಾರ್ಮೇಷನ್ ಡಯಟ್ ಅಥವಾ ಕಡಿಮೆ ಮಾಹಿತಿಯ ಆಹಾರ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ಯುಗದಲ್ಲಿ ಮಾಹಿತಿ ಎಲ್ಲೆಡೆ ಸುರಿಯುತ್ತಿದೆ. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಂ, ನ್ಯೂಸ್ ಚಾನೆಲ್ಗಳು ಹೀಗೆ ಪ್ರತಿಕ್ಷಣವೂ ನಮ್ಮ ಮೆದುಳಿಗೆ ಮಾಹಿತಿಯ ಬಾಂಬ್ ಹಾಕಲಾಗುತ್ತಿದೆ. ಹೆಚ್ಚು ಮಾಹಿತಿ ಇದ್ದರೆ ನಾವು ಹೆಚ್ಚು ಬುದ್ಧಿವಂತರಾಗುತ್ತೇವೆ ಎಂದು ನಾವು ಅಂದುಕೊಂಡಿದ್ದೇವೆ. ಆದರೆ ಸತ್ಯ ಬೇರೆಯೇ ಇದೆ. ಅತಿಯಾದ ಮಾಹಿತಿ ನಮ್ಮ ಮೆದುಳನ್ನು ದಣಿಯುವಂತೆ ಮಾಡುತ್ತದೆ ಮತ್ತು ನಮ್ಮನ್ನು ಯಾವುದೇ ನಿರ್ಧಾರ ತೆಗೆದುಕೊಳ್ಳದಂತೆ ತಡೆಯುತ್ತದೆ. ಪ್ರತಿದಿನ ನ್ಯೂಸ್ ನೋಡುವುದು ಅಗತ್ಯವಿಲ್ಲ. ಜಗತ್ತಿನಲ್ಲಿ ನಡೆಯುವ 99% ಘಟನೆಗಳಿಗೂ ನಮ್ಮ ವೈಯಕ್ತಿಕ ಜೀವನಕ್ಕೂ ಯಾವ ಸಂಬಂಧವೂ ಇರುವುದಿಲ್ಲ. ಸುದ್ದಿವಾಹಿನಿಗಳು ಕೇವಲ TRPಗಾಗಿ ನಾಟಕೀಯತೆ ಸೃಷ್ಟಿಸುತ್ತವೆ. ವಾರಕ್ಕೊಮ್ಮೆ ಮಾತ್ರ ಪ್ರಮುಖ ಸುದ್ದಿಗಳನ್ನು ಓದಿ. ನಿಜವಾಗಿಯೂ ಏನಾದರೂ ದೊಡ್ಡ ಘಟನೆ ನಡೆದರೆ ಅದು ಹೇಗಾದರೂ ನಿಮಗೆ ತಿಳಿಯುತ್ತದೆ. ಅದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆಯವರ ಜೀವನವನ್ನು ನೋಡಿ ನಮ್ಮ ಜೀವನದ ಜೊತೆ ಹೋಲಿಕೆ ಮಾಡಿಕೊಳ್ಳುವುದನ್ನು ಬಿಡಿ. ದಿನದಲ್ಲಿ ಕೇವಲ 30 ನಿಮಿಷ ಮಾತ್ರ ಸೋಷಿಯಲ್ ಮೀಡಿಯಾ ಬಳಸಿ. ನಿಮಗೆ ಸ್ಫೂರ್ತಿ ನೀಡುವ ವಿಚಾರಗಳನ್ನು ಮಾತ್ರ ಓದಿ. ಕಲಿಯುವುದಕ್ಕಿಂತ ಹೆಚ್ಚಾಗಿ ಕಲಿತದ್ದನ್ನು ಅನುಷ್ಠಾನಕ್ಕೆ ತರುವುದರ ಕಡೆಗೆ ಗಮನಹರಿಸಿ. ಮುಂದೆ ನಾವು ಕಲಿಯಬೇಕಾದ ಬಹುದೊಡ್ಡ ಕಲೆ ಎಂದರೆ ನೋ ಅಥವಾ ಇಲ್ಲ ಎಂದು ಹೇಳುವುದು. ಇಂದಿನ ದಿನಗಳಲ್ಲಿ ನಮ್ಮ ಏಕಾಗ್ರತೆಯೇ ನಮ್ಮ ಅತಿದೊಡ್ಡ ಆಸ್ತಿ. ನೀವು ಎಲ್ಲದಕ್ಕೂ ಹೌದು ಎಂದು ತಲೆ ಅಲ್ಲಾಡಿಸುತ್ತಿದ್ದರೆ ಜನರು ನಿಮ್ಮ ಸಮಯವನ್ನು ಕಸಿದುಕೊಳ್ಳುತ್ತಾರೆ. ಈ ಕೆಲಸ ಮಾಡಿಕೊಡ್ತೀರಾ? ಈ ಮೀಟಿಂಗ್ಗೆ ಬರ್ತೀರಾ? ಎಲ್ಲದಕ್ಕೂ ಹೌದು ಎನ್ನುವುದನ್ನು ಬಿಡಿ. ನಿಮ್ಮ ಸಮಯ ಬಹಳ ಮಿತಿಯಾಗಿದೆ. ಅಪರಾಧಿ ಭಾವನೆ ಇಲ್ಲದೇ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನಿಮ್ಮ ದಿನದ ಅತ್ಯಂತ ಪ್ರಮುಖ ಸಮಯವನ್ನು ಗೋಲ್ಡನ್ ಟೈಮ್ ಎಂದು ಕರೆಯಲಾಗುತ್ತದೆ. ಕೆಲವರಿಗೆ ಬೆಳಗಿನ ಜಾವ ಬಹಳ ಉತ್ಸಾಹ ಇರುತ್ತದೆ, ಇನ್ನು ಕೆಲವರಿಗೆ ರಾತ್ರಿಯ ಹೊತ್ತು. ಆ ಸಮಯದಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ನಿಮ್ಮ ಅತಿ ಮುಖ್ಯವಾದ ಕೆಲಸವನ್ನು ಮುಗಿಸಿ. ಆಗ ಫೋನ್, ಇಮೇಲ್ ಎಲ್ಲವನ್ನೂ ಸ್ವಿಚ್ ಆಫ್ ಮಾಡಿ. ನಿಮ್ಮ ಸಮಯವನ್ನು ನೀವು ನಿಯಂತ್ರಿಸದಿದ್ದರೆ ಬೇರೆಯವರು ಖಂಡಿತವಾಗಿ ನಿಯಂತ್ರಿಸುತ್ತಾರೆ. ಈಗ ಬನ್ನಿ, ಜೀವನವನ್ನು ಔಟ್ಸೋರ್ಸ್ ಮಾಡುವುದು ಹೇಗೆ, ಅಂದರೆ ಬೇರೆಯವರಿಂದ ಕೆಲಸ ಮಾಡಿಸುವುದು ಹೇಗೆ ಎಂದು ಅರಿಯೋಣ. ಎಲ್ಲವನ್ನೂ ನಾನೇ ಮಾಡಬೇಕು ಎಂಬುದು ಬಹಳ ದೊಡ್ಡ ತಪ್ಪು. ನೀವು ಗಂಟೆಗೆ 1000 ರೂಪಾಯಿ ದುಡಿಯುವ ಸಾಮರ್ಥ್ಯ ಹೊಂದಿದ್ದು ಕೇವಲ 100 ರೂಪಾಯಿ ಬೆಲೆಯ ಕೆಲಸವನ್ನು ನೀವೇ ಮಾಡುತ್ತಾ ಕೂತರೆ ನೀವು ಪ್ರತಿ ಗಂಟೆಗೂ 900 ರೂಪಾಯಿ ನಷ್ಟ ಮಾಡಿಕೊಳ್ಳುತ್ತಿದ್ದೀರಿ ಎಂದರ್ಥ. ಡೇಟಾ ಎಂಟ್ರಿ, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು, ವೆಬ್ಸೈಟ್ ಡಿಸೈನ್, ರಿಸರ್ಚ್ ಇಂತಹ ಕೆಲಸಗಳನ್ನು ಫ್ರೀಲಾನ್ಸರ್ಗಳಿಗೆ ಅಥವಾ ವರ್ಚುವಲ್ ಅಸಿಸ್ಟೆಂಟ್ಗಳಿಗೆ ವಹಿಸಿ. ನನ್ನ ಬಳಿ ಇತರರಿಗೆ ಹಣ ಕೊಡಲು ದುಡ್ಡಿಲ್ಲ ಎನ್ನುವುದು ಕೇವಲ ನೆಪ.
ನೀವು ಸಣ್ಣಪುಟ್ಟ ಕೆಲಸಗಳಲ್ಲಿ ಸಮಯ ವ್ಯರ್ಥ ಮಾಡುವ ಬದಲು ಆ ಸಮಯವನ್ನು ನಿಮ್ಮ ಮುಖ್ಯ ವ್ಯವಹಾರದ ಮೇಲೆ ಹಾಕಿದರೆ ನೀವು ಖಂಡಿತವಾಗಿಯೂ ಹೆಚ್ಚು ಹಣ ಗಳಿಸುತ್ತೀರಿ. ನೀವು ನಿಮ್ಮ ಬಿಸಿನೆಸ್ನ ಮಾಲೀಕರಾಗಬೇಕೇ ಹೊರತು ನೀವೇ ಅದರ ಅಂತಿಮ ಉದ್ಯೋಗಿ ಆಗಬಾರದು. ನಿಮ್ಮ ಅನುಪಸ್ಥಿತಿಯಲ್ಲೂ ನಿಮ್ಮ ವ್ಯವಹಾರ ನಡೆಯುವಂತೆ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿ. ಇನ್ನು ಆಕ್ಟಿವ್ ಮತ್ತು ಪ್ಯಾಸಿವ್ ಇನ್ಕಮ್ ಅಂದರೆ ಸಕ್ರಿಯ ಮತ್ತು ನಿಷ್ಕ್ರಿಯ ಆದಾಯದ ಬಗ್ಗೆ ವಿಶ್ಲೇಷಣೆ ಮಾಡೋಣ. ನೀವು ಕೆಲಸ ಮಾಡಿದಾಗ ಮಾತ್ರ ಹಣ ಬಂದರೆ ಅದು ಸಕ್ರಿಯ ಆದಾಯ. ಉದಾಹರಣೆಗೆ ನೌಕರಿ. ಆದರೆ ನೀವು ಒಮ್ಮೆ ಕಷ್ಟಪಟ್ಟು ಒಂದು ವ್ಯವಸ್ಥೆಯನ್ನು ನಿರ್ಮಿಸಿದ ನಂತರ ನೀವು ನಿದ್ರೆ ಮಾಡುತ್ತಿರುವಾಗಲೂ ಹಣ ಬರುವಂತೆ ಮಾಡಿದರೆ ಅದು ನಿಷ್ಕ್ರಿಯ ಆದಾಯ. ಇದು ನಿಜವಾದ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಡುತ್ತದೆ. ಡಿಜಿಟಲ್ ಪ್ರಾಡಕ್ಟ್ಗಳನ್ನು ಮಾಡುವುದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡುವುದು ಮತ್ತು ಆನ್ಲೈನ್ ಕೋರ್ಸ್ಗಳನ್ನು ಮಾರುವುದು ಇವೆಲ್ಲವೂ ನಿಷ್ಕ್ರಿಯ ಆದಾಯದ ಮೂಲಗಳು. ನಿಮ್ಮ ಆದಾಯವನ್ನು ಸ್ವಯಂಚಾಲಿತಗೊಳಿಸಲು ಸರಿಯಾದ ತಂತ್ರಜ್ಞಾನಗಳನ್ನು ಬಳಸಿ. ಗ್ರಾಹಕರಿಗೆ ತಾನಾಗಿ ಇಮೇಲ್ ಹೋಗುವಂತೆ ಮಾಡುವುದು, ಪೇಮೆಂಟ್ ಸಿಸ್ಟಂಗಳನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ನೀವು ಕೇವಲ ವ್ಯವಹಾರದ ಮಾಲೀಕರಾಗಿರಿ. ವ್ಯವಹಾರ ತಾನಾಗಿಯೇ ನಡೆಯುವಂತೆ ನೋಡಿಕೊಳ್ಳಿ. ಇದರ ಜೊತೆಗೆ ಮಿನಿ ರಿಟೈರ್ಮೆಂಟ್ ಪರಿಕಲ್ಪನೆಯ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಲೇಬೇಕು. 60 ವರ್ಷಗಳವರೆಗೆ ಕತ್ತೆ ದುಡಿದು ಆಮೇಲೆ ಆರೋಗ್ಯ ಕೈಕೊಟ್ಟಾಗ ರಿಟೈರ್ಮೆಂಟ್ ತಗೊಂಡು ಏನು ಪ್ರಯೋಜನ? ಪ್ರಪಂಚ ಸುತ್ತಲೂ ಹೊಸ ಹವ್ಯಾಸಗಳನ್ನು ಕಲಿಯಲು ನಿಮಗೆ ಆಗ ಶಕ್ತಿಯೇ ಇರುವುದಿಲ್ಲ. ಹಾಗಾಗಿ ಪ್ರತಿ 2-3 ವರ್ಷಗಳಿಗೊಮ್ಮೆ ಕೆಲವು ತಿಂಗಳುಗಳ ಕಾಲ ಸಂಪೂರ್ಣ ಬ್ರೇಕ್ ತೆಗೆದುಕೊಳ್ಳಿ. ಹೀಗೆ ಬ್ರೇಕ್ ತೆಗೆದುಕೊಂಡಾಗ ಸುಮ್ಮನೆ ಮಲಗುವುದಲ್ಲ, ಬೇರೆ ದೇಶಗಳಿಗೆ ಪ್ರಯಾಣಿಸಿ, ಹೊಸ ಭಾಷೆ ಕಲಿಯಿರಿ, ಹೊಸ ಸಂಸ್ಕೃತಿಯನ್ನು ಅರ್ಥಮಾಡಿಕೊಳ್ಳಿ. ಕಡಿಮೆ ಖರ್ಚಿನಲ್ಲಿ ಜೀವನ ಸಾಗಿಸಬಹುದಾದ ಥೈಲ್ಯಾಂಡ್ ಅಥವಾ ಬಾಲಿಯಂತಹ ಜಾಗಗಳಲ್ಲಿ ಕೆಲ ಕಾಲ ವಾಸಿಸಿ. ಈಗಿನ ಕಾಲದಲ್ಲಿ ರಿಮೋಟ್ ವರ್ಕ್ ಬಹಳ ಸುಲಭವಾಗಿದೆ. ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಇದ್ದರೆ ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕುಳಿತು ಕೆಲಸ ಮಾಡಬಹುದು. ಇದು ನಿಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಮತ್ತು ಬದುಕಿನ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ಯಾವುದೇ ಭಯವಿಲ್ಲದೆ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೇಗೆ? ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಏಕೆ ಹೆದರುತ್ತೇವೆ? ತಪ್ಪು ನಿರ್ಧಾರ ತೆಗೆದುಕೊಂಡರೆ ನಾನು ಸರ್ವನಾಶವಾಗುತ್ತೇನೆ ಎಂಬ ಭ್ರಮೆ ನಮ್ಮದು. ಆದರೆ ವಾಸ್ತವ ಏನೆಂದರೆ ಯಾವುದೇ ನಿರ್ಧಾರ 100ಕ್ಕೆ 100% ಸರಿಯಾಗಿರಲು ಸಾಧ್ಯವೇ ಇಲ್ಲ. ತಪ್ಪು ನಿರ್ಧಾರಗಳು ನಮಗೆ ಪಾಠ ಕಲಿಸುತ್ತವೆ. ಕೇವಲ ಪರಿಪೂರ್ಣತೆಗಾಗಿ ಕಾಯುತ್ತಾ ಕೂತರೆ ನೀವು ಎಂದಿಗೂ ಮುಂದಡಿ ಇಡುವುದಿಲ್ಲ. 80% ಮಾಹಿತಿ ನಿಮ್ಮ ಬಳಿ ಇದ್ದರೆ ಸಾಕು. ನಿರ್ಧಾರ ತೆಗೆದುಕೊಳ್ಳಿ. ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಕಂಪನಿಗಳ ಮಾಲೀಕ ಎಲೋನ್ ಮಸ್ಕ್ ಕೂಡ ಹಲವು ಬಾರಿ ಸಂಪೂರ್ಣವಾಗಿ ದಿವಾಳಿಯಾಗುವ ಹಂತಕ್ಕೆ ಹೋಗಿದ್ದರು. ಆದರೆ ಅವರು ಸೋಲಿಗೆ ಹೆದರಲಿಲ್ಲ. ಹ್ಯಾರಿ ಪಾಟರ್ ಪುಸ್ತಕದ ಲೇಖಕಿ ಜೆ.ಕೆ. ರೌಲಿಂಗ್ ಅವರನ್ನು 10 ಪ್ರಕಾಶಕರು ತಿರಸ್ಕರಿಸಿದ್ದರು. ಅವರು ಅಂದು ಭಯಪಟ್ಟು ಸುಮ್ಮನಾಗಿದ್ದರೆ ಇಂದು ಇತಿಹಾಸವೇ ಸೃಷ್ಟಿಯಾಗುತ್ತಿರಲಿಲ್ಲ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಒಂದು ದೊಡ್ಡ ಪಾಠ. ಸ್ಮಾರ್ಟ್ ರಿಸ್ಕ್ ತೆಗೆದುಕೊಳ್ಳಿ. ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವ ಮುನ್ನ ಸಣ್ಣ ಮಟ್ಟದಲ್ಲಿ ಅದನ್ನು ಪರೀಕ್ಷಿಸಿ ನೋಡಿ. ಯಾವಾಗಲೂ ಒಂದು ಪ್ಲಾನ್ ಬಿ ನಿಮ್ಮ ಬಳಿ ಇರಲಿ. ಮುಂದಿನ ಬಹಳ ಮುಖ್ಯವಾದ ವಿಚಾರವೆಂದರೆ ಫ್ರೀಡಮ್ ಲೈಫ್ ಸ್ಟೈಲ್ ಅಥವಾ ಸ್ವಾತಂತ್ರ್ಯದ ಜೀವನ ಶೈಲಿ. ಬೆಳಿಗ್ಗೆ ಎದ್ದು ಟ್ರಾಫಿಕ್ನಲ್ಲಿ ಒದ್ದಾಡಿ ಕಚೇರಿಗೆ ಹೋಗಿ ವಾರಾಂತ್ಯಕ್ಕಾಗಿ ಕಾಯುವ ಜೀವನ ಯಾರಿಗೂ ಬೇಡ. ನಿಜವಾದ ಸ್ವಾತಂತ್ರ್ಯ ಎಂದರೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿಂದ ಯಾವಾಗ ಬೇಕೋ ಆವಾಗ ಕೆಲಸ ಮಾಡುವ ಸ್ವಾತಂತ್ರ್ಯ. ಇದಕ್ಕೆ 4 ರೀತಿಯ ಸ್ವಾತಂತ್ರ್ಯಗಳು ಬೇಕು. ಮೊದಲನೆಯದು ಸ್ಥಳದ ಸ್ವಾತಂತ್ರ್ಯ, ಅಂದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕುಳಿತು ಕೆಲಸ ಮಾಡುವ ಅವಕಾಶ. ಎರಡನೆಯದು ಸಮಯದ ಸ್ವಾತಂತ್ರ್ಯ, ನಿಮ್ಮ ದಿನದ ನಿಯಂತ್ರಣ ನಿಮ್ಮ ಕೈಯಲ್ಲಿರಬೇಕು. ಮೂರನೆಯದು ಆರ್ಥಿಕ ಸ್ವಾತಂತ್ರ್ಯ, ಹಣಕ್ಕಾಗಿ ಬೇರೆಯವರ ಬಳಿ ಕೈ ಚಾಚುವ ಪರಿಸ್ಥಿತಿ ಇರಬಾರದು. ನಾಲ್ಕನೆಯದು ಮಾನಸಿಕ ಸ್ವಾತಂತ್ರ್ಯ, ಮನಸ್ಸಿನಲ್ಲಿ ಯಾವುದೇ ಅಭದ್ರತೆ ಅಥವಾ ಭಯ ಇರಬಾರದು. ಹಲವರು ಹೇಳುತ್ತಾರೆ, ನನ್ನ ಬಳಿ ಯಾವುದೇ ಸ್ಕಿಲ್ ಅಥವಾ ಕೌಶಲ್ಯಗಳಿಲ್ಲ ಎಂದು. ನೋಡಿ ಸ್ನೇಹಿತರೆ, ಇಂದಿನ ಡಿಜಿಟಲ್ ಯುಗದಲ್ಲಿ ಕೌಶಲ್ಯಗಳನ್ನು ಕಲಿಯುವುದು ಬಹಳ ಸುಲಭ. ಪ್ರತಿದಿನ ಕೇವಲ 1 ಗಂಟೆ ಸಮಯವನ್ನು ಹೊಸ ಕೌಶಲ್ಯ ಕಲಿಯಲು ಮೀಸಲಿಟ್ಟರೆ 6 ತಿಂಗಳಲ್ಲಿ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಹೈ ವ್ಯಾಲ್ಯೂ ಸ್ಕಿಲ್ಸ್ ಅಥವಾ ಹೆಚ್ಚು ಆದಾಯ ತರುವ ಕೌಶಲ್ಯಗಳನ್ನು ಕಲಿಯಿರಿ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ ಹಿಡಿದುಕೊಂಡು ಓಡಾಡುವುದರಿಂದೇನೂ ಪ್ರಯೋಜನವಿಲ್ಲ. ಕಂಪನಿಗಳು ಈಗ ನಿಮ್ಮ ಡಿಗ್ರಿಗಿಂತ ನಿಮ್ಮ ಕೌಶಲ್ಯಗಳಿಗೆ ಹೆಚ್ಚು ಬೆಲೆ ಕೊಡುತ್ತವೆ. ಡಿಜಿಟಲ್ ಮಾರ್ಕೆಟಿಂಗ್, ಕಾಪಿರೈಟಿಂಗ್, ವೆಬ್ ಡೆವಲಪ್ಮೆಂಟ್, ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನಿಂಗ್ ಮತ್ತು ಸೇಲ್ಸ್ ಕೌಶಲ್ಯಗಳನ್ನು ಕಲಿಯಿರಿ. ಆನ್ಲೈನ್ನಲ್ಲಿ ಯೂಟ್ಯೂಬ್ ಮೂಲಕ ನೀವು ಇವುಗಳನ್ನು ಉಚಿತವಾಗಿ ಕಲಿಯಬಹುದು. ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳನ್ನು ಮಾಡಿ ಅನುಭವ ಗಳಿಸಿ. ನೆಟ್ವರ್ಕಿಂಗ್ ಅಥವಾ ಜನರೊಂದಿಗೆ ಬೆರೆಯುವುದು ಕೂಡ ಅಷ್ಟೇ ಮುಖ್ಯ. ನಿಮ್ಮ ಯಶಸ್ಸು ಕೇವಲ ನಿಮ್ಮ ಪರಿಶ್ರಮದ ಮೇಲೆ ಮಾತ್ರವಲ್ಲ, ನೀವು ಎಂಥವರ ಜೊತೆ ಇದ್ದೀರಿ ಎಂಬುದರ ಮೇಲೂ ಅವಲಂಬಿತವಾಗಿದೆ. ಒಳ್ಳೆಯ ಅವಕಾಶಗಳು ಯಾವಾಗಲೂ ಸರಿಯಾದ ವ್ಯಕ್ತಿಗಳ ಸಂಪರ್ಕದಿಂದಲೇ ಸಿಗುತ್ತವೆ. ಆದರೆ ನೆಟ್ವರ್ಕಿಂಗ್ ಮಾಡುವಾಗ ನನಗೆ ಇವರಿಂದ ಏನು ಲಾಭ ಎಂದು ಯೋಚಿಸುವ ಬದಲು ನಾನು ಇವರಿಗೆ ಹೇಗೆ ಸಹಾಯ ಮಾಡಬಲ್ಲೆ ಎಂದು ಯೋಚಿಸಿ.
ಮೊದಲು ನೀವು ಬೇರೆಯವರಿಗೆ ಸಹಾಯ ಮಾಡಿದರೆ ಅವರು ಖಂಡಿತವಾಗಿಯೂ ನಿಮಗೆ ಮರಳಿ ಸಹಾಯ ಮಾಡುತ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ಅತ್ಯುತ್ತಮರಾದವರನ್ನು ಗುರುತಿಸಿ ಅವರೊಂದಿಗೆ ಸಂಪರ್ಕ ಬೆಳೆಸಿ. ಶ್ರೀಮಂತರ ಮನಸ್ಥಿತಿ ಮತ್ತು ಬಡವರ ಮನಸ್ಥಿತಿಯ ನಡುವಿನ ವ್ಯತ್ಯಾಸವನ್ನು ನಾವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು. ಹಣ ಸಂಪಾದಿಸುವುದು ಬಹಳ ಕಷ್ಟ. ಹಣ ಬಂದರೆ ಜನರು ನನ್ನನ್ನು ದುರಾಸೆಯವನು ಎನ್ನುತ್ತಾರೆ. ಇದು ಬಡ ಮನಸ್ಥಿತಿ. ಅದೇ ಶ್ರೀಮಂತ ಮನಸ್ಥಿತಿ ಇರುವವರು ಸರಿಯಾದ ತಂತ್ರ ಬಳಸಿದರೆ ಹಣ ಸಂಪಾದಿಸುವುದು ಸುಲಭ. ಹಣವನ್ನು ಕೇವಲ ಉಳಿತಾಯ ಮಾಡುವುದಕ್ಕಿಂತ ಅದನ್ನು ಹೂಡಿಕೆ ಮಾಡಿ ಬೆಳೆಸಬೇಕು ಎಂದು ಯೋಚಿಸುತ್ತಾರೆ. ಶ್ರೀಮಂತರು ಹಣ ತಮ್ಮ ಪರವಾಗಿ ಕೆಲಸ ಮಾಡುವಂತೆ ವ್ಯವಸ್ಥೆ ಮಾಡುತ್ತಾರೆ. ಅವರು ತಮ್ಮ ಆದಾಯವನ್ನು 3 ಭಾಗಗಳಾಗಿ ವಿಂಗಡಿಸುತ್ತಾರೆ. ತಾವು ಕೆಲಸ ಮಾಡಿ ಗಳಿಸುವ ಸಕ್ರಿಯ ಆದಾಯ, ತಾವಿಲ್ಲದಿದ್ದರೂ ಬರುವ ನಿಷ್ಕ್ರಿಯ ಆದಾಯ ಮತ್ತು ಮಿತಿಯಿಲ್ಲದೆ ಬೆಳೆಯುವ ಸ್ಕೇಲೆಬಲ್ ಆದಾಯ. ನೀವು ಕೇವಲ ಉಳಿತಾಯ ಮಾಡಿದರೆ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಹಣವನ್ನು ಸರಿಯಾದ ಜಾಗದಲ್ಲಿ, ಅಂದರೆ ವ್ಯವಹಾರದಲ್ಲಿ, ರಿಯಲ್ ಎಸ್ಟೇಟ್ನಲ್ಲಿ, ಷೇರು ಮಾರುಕಟ್ಟೆಯಲ್ಲಿ ಮತ್ತು ನಿಮ್ಮ ಸ್ವಂತ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಹೂಡಿಕೆ ಮಾಡಿ. ಯಶಸ್ವಿ ಜನರನ್ನು ನಿಮ್ಮ ಮಾರ್ಗದರ್ಶಕರನ್ನಾಗಿ ಅಥವಾ ಮೆಂಟರ್ಗಳನ್ನಾಗಿ ಮಾಡಿಕೊಳ್ಳಿ. ಇಲ್ಲಿಯವರೆಗೆ ನೀವು ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೀರಿ, ಆದರೆ ಕೇವಲ ಯೋಚನೆ ಮಾಡುವುದರಿಂದ ಏನೂ ಬದಲಾಗುವುದಿಲ್ಲ. ನೀವು ಕಾರ್ಯಪ್ರವೃತ್ತರಾಗಬೇಕು. ನಾಳೆಯಿಂದ ಶುರು ಮಾಡುತ್ತೇನೆ ಎಂಬ ನೆಪಬೇಡ. ಕಲಿಯುತ್ತಲೇ ಅದನ್ನು ಅನುಷ್ಠಾನಕ್ಕೆ ತನ್ನಿ. ಮುಂಬರುವ 60 ದಿನಗಳಿಗಾಗಿ ಒಂದು ಸ್ಪಷ್ಟವಾದ ರೂಪುರೇಷೆ ಸಿದ್ಧಪಡಿಸಿ. ಮೊದಲ 10 ದಿನ ನಿಮ್ಮ ಕೌಶಲ್ಯಗಳನ್ನು ಮತ್ತು ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಲು ಮೀಸಲಿಡಿ. ಮುಂದಿನ 20 ದಿನಗಳಲ್ಲಿ ನಿಮ್ಮ ಮೊದಲ ಆದಾಯದ ಮೂಲವನ್ನು ಸೃಷ್ಟಿಸಿ. ಆನ್ಲೈನ್ನಲ್ಲಿ ನಿಮ್ಮ ಪ್ರೊಫೈಲ್ ಮಾಡಿ ಸಣ್ಣ ಪ್ರಾಜೆಕ್ಟ್ ತೆಗೆದುಕೊಳ್ಳಿ. ಮುಂದಿನ 30 ದಿನಗಳಲ್ಲಿ ನಿಮ್ಮ ಆದಾಯವನ್ನು ಸ್ವಯಂಚಾಲಿತಗೊಳಿಸಲು ಮತ್ತು ದೊಡ್ಡದಾಗಿ ಬೆಳೆಸಲು ಶ್ರಮಿಸಿ. ನಿಮ್ಮ ಸಮಯವನ್ನು ಟಿವಿ, ಸೋಷಿಯಲ್ ಮೀಡಿಯಾದಲ್ಲಿ ವ್ಯರ್ಥ ಮಾಡಬೇಡಿ. ಪ್ರತಿದಿನ ಕನಿಷ್ಠ 2 ಗಂಟೆಗಳ ಕಾಲ ನಿಮ್ಮ ಕನಸಿನ ಬಿಸಿನೆಸ್ಗಾಗಿ ಮೀಸಲಿಡಿ. ನಿಮ್ಮ ಆರೋಗ್ಯದ ಕಡೆಗೂ ಗಮನ ಕೊಡಿ. ಈಗ ನಿಮ್ಮ ಮುಂದೆ ಕೇವಲ 2 ಆಯ್ಕೆಗಳಿವೆ. ಈ ವಿಡಿಯೋ ನೋಡಿ ಬಹಳ ಚೆನ್ನಾಗಿದೆ ಎಂದು ಸುಮ್ಮನಾಗುವುದು ಮೊದಲ ಆಯ್ಕೆ. ಇದರಿಂದ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ಎರಡನೇ ಆಯ್ಕೆ ಎಂದರೆ ಈಗಲೇ ಎದ್ದು ನಿಂತು ನಿಮ್ಮ ಕನಸಿನ ಜೀವನದ ಕಡೆಗೆ ಮೊದಲ ಹೆಜ್ಜೆ ಇಡುವುದು. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಇಡೀ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನೋಡಿ ಸ್ನೇಹಿತರೆ, ಬದುಕು ಬಹಳ ಚಿಕ್ಕದು. ನಾವು ಕೇವಲ ಬಿಲ್ಗಳನ್ನು ಕಟ್ಟಲು ಮತ್ತು ಟ್ರಾಫಿಕ್ನಲ್ಲಿ ಒದ್ದಾಡಲು ಹುಟ್ಟಿಲ್ಲ. ನಮ್ಮೊಳಗಿರುವ ಅಪಾರ ಸಾಧ್ಯತೆಗಳನ್ನು ಅನ್ವೇಷಿಸಲು ನಾವು ಈ ಭೂಮಿಗೆ ಬಂದಿದ್ದೇವೆ. ಟಿಮ್ ಫೆರಿಸ್ ಅವರು ತಮ್ಮ ಪುಸ್ತಕದ ಮೂಲಕ ನಮಗೆ ತೋರಿಸಿಕೊಟ್ಟಿರುವ ಈ ಹೊಸ ದಾರಿಯಲ್ಲಿ ನಡೆಯಲು ಶುರು ಮಾಡಿದರೆ ಖಂಡಿತವಾಗಿಯೂ ನಮ್ಮೆಲ್ಲರ ಬದುಕು ಹಸನಾಗುತ್ತದೆ. ಈ ಎಲ್ಲಾ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಕಡೆಗೆ ಹೆಜ್ಜೆ ಹಾಕಿ. ನಾವು ದಿನವಿಡೀ ದುಡಿಯುವುದು ಬದುಕುವುದಕ್ಕಾಗಿಯೋ ಅಥವಾ ಬದುಕನ್ನೇ ದುಡಿತಕ್ಕೆ ಬಲಿಗೊಡುವುದಕ್ಕಾಗಿಯೋ ಯೋಚನೆ ಮಾಡಿ. ನಿಮ್ಮ ಸ್ವಾತಂತ್ರ್ಯವನ್ನು ಮರಳಿ ಪಡೆಯುವ ಸಮಯ ಈಗ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಆಡಿಯೋ ಇನ್ಸೈಟ್ಸ್ ವಾಹಿನಿಗೆ ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಪುಸ್ತಕದ ಸಾರಾಂಶದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಸಮಯ ನಿಮ್ಮದಾಗಿರಲಿ. ಧನ್ಯವಾದಗಳು.